SDMC ಅಧ್ಯಕ್ಷರಾಗಿರ್ತಕ್ಕಂಥ ಚೌಟಿ ಅವರೇ, ಕಾಸೂರು ನಡಗಟ್ಟಿ ಅವರೇ, ಇನ್ನಿತರ ಈ ನಮ್ಮ ಸುತ್ತಮುತ್ತಿರ್ತಕ್ಕಂಥ ಯುವಕರೇ, ಇವತ್ತಿನ ದಿವಸ ನಿಮಗೆಲ್ಲ ಇಡೀ ದೇಶಾದ್ಯಂತ ಇದು ಒಂದು ದೊಡ್ಡ ಹಬ್ಬ. ಹಬ್ಬಗಳಲ್ಲಿ ಸ್ವಾತಂತ್ರ್ಯ ದಿನ, ಗಣರಾಜ್ಯ ದಿನ, ಶಿಕ್ಷಕರ ದಿನಾಚರಣೆ, ಮಹಾತ್ಮ ಗಾಂಧೀಜಿ, ಅಂಬೇಡ್ಕರ್ ಜಯಂತಿ, ಇವೆಲ್ಲವೂ ದೇಶದ ಹಬ್ಬಗಳು. ಇವೆಲ್ಲ ನಮ್ಮ ಮನೆಯೊಳಗೆ ಹಬ್ಬ ಮಾಡೋದು ಬೇರೆ, ಇವೆಲ್ಲ ದೇಶದ ತುಂಬ ಅಂತಕ್ಕಂಥದ್ದು ಹಬ್ಬಗಳನ್ನು ಆಚರಣೆ ಮಾಡ್ತೇವೆ. ಈ ಹಬ್ಬ ಯಾಕೆ ಆಚರಣೆ ಮಾಡಿದೆವಪ್ಪ ಅಂದ್ರೆ 1947 ಆಗಸ್ಟ್ 15 ಮುಂಚೆ ನಮ್ಮ ದೇಶ ಬ್ರಿಟಿಷರು ಆಳ್ತಿದ್ರು. ಆ ಬ್ರಿಟಿಷರನ್ನು ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಹಲವಾರು ವ್ಯಕ್ತಿಗಳು, ಸಂಗೊಳ್ಳಿ ರಾಯಣ್ಣ ಅಂತವ್ರು ಕೂಡಿ ನಮ್ಮ ದೇಶ ಬಿಟ್ಟು ಅವ್ರಿಗೆ ಓಡಿಸಿದ್ರು. 1947 ಆಗಸ್ಟ್ 15 ದೇಶ ಸ್ವತಂತ್ರ ಆದ್ಮ್ಯಾಗ ನಮ್ಮ ದೇಶ ಹೆಂಗೆ ನಡಿಬೇಕಾಯ್ತಪ್ಪ, ಇದಕ್ಕೊಂದು ಸಂವಿಧಾನ ಬೇಕಲ್ಲ, ಇದಕ್ಕೆ ಬರೆಯೋರು ಬೇಕಪ್ಪ ಅಂತಂದಕ್ರ 1948 ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಈ ಸಂವಿಧಾನ ಬರಲಿಕ್ಕೆ ಕೊಟ್ಟರು. 2 ವರ್ಷ 21 ದಿನ 28 ತಾಸು ಈ ನಮ್ಮ ಭಾರತ ದೇಶದ ಸಂವಿಧಾನ ಬರೆದರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಎಲ್ಲ ದೇಶದಲ್ಲಿ ಇರ್ತಕ್ಕಂಥ ಸಂವಿಧಾನ ಬೇರೆ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಒಂದು ಸಂವಿಧಾನ ಬೇರೆ. ಈ ಸಂವಿಧಾನ ನಮ್ಗೆ ಎದಕ್ಕೆ ಬೇಕಪ್ಪ ಅಂದ್ರೆ ಪ್ರತಿಯೊಂದು ಮನುಷ್ಯಗ ಕಟ್ಟೆ ಕಡೆ ಮನುಷ್ಯಗೂ ಈ ಡಾಕ್ಟರ್ BR ಅಂಬೇಡ್ಕರ್ ಅವರು ನ್ಯಾಯ ಕೊಟ್ಟಾರ. ಅವನಿಗೆ ಕಾನೂನುಗಳದಾವ, ಹಕ್ಕುಗಳದಾವ, ಕರ್ತವ್ಯಗಳದಾವ. ನಮ್ಗೆ 7 ಹಕ್ಕುಗಳು ಕೊಟ್ಟಾರ. ನಮ್ಗೆ ವಾಸಿಸ್ಲಿಕ್ಕೆ ಹಕ್ಕು ಕೊಟ್ಟಾರ. ನಾವು ಎಲ್ಲಿ ಭೀ ವಾಸಿಸ್ಬೋದು ದೇಶದ ತುಂಬ. ಯಾರು ನಮ್ಗೆ ಬೇಡತ್ತಾರನು? ಈಗ ರಾಖ್ಯ ಬಂದಲ್ಲ, ಹುಲಿಜಯಂತಿ ಇಲ್ಲಿಗೆ ಬಂದಿರ್ತಾನೆ, ಇನ್ನು ಅವ್ನಿಗೆ ಯಾರು ಬೇಡತ್ತೇವನು? ಇದು ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ. ನಾವು ನಮ್ಮ ಊರು ಬಿಟ್ಟು ಬೇರೆ ಊರಾಗ ಬಂದಿಟ್ಟಿದ್ದೆವು. ಎಲ್ಲಿ ಭೀ ಇರ್ಬೋದು, ಎಲ್ಲಿ ಭೀ ವಾಸಿಸ್ಬೋದು. ಆ ಕಾನೂನು ಜೊತೆ ಆ ಕರ್ತವ್ಯಗಳನ್ನು ಪಾಲಿಸ್ಬೇಕು. ನಮ್ಗಾದಪ್ಪ ನಮ್ಮ ಸ್ವತಂತ್ರ ಹೋಗಿ ಯಾರಿಗಾರು ಹೊಡೆದ್ರೆ ಏನಾಗ್ತದೆ? ಕಾನೂನುಗಳು ಬೇರೆ ಬರ್ತಾವಿಲ್ಲ, ಹೌದಿಲ್ಲ? ಹಂಗೆ ಕರ್ತವ್ಯಗಳ ಜೊತೆ ನಾವೆಲ್ಲ ಪಾಲಿಸ್ಬೇಕು. 1950 ಜನವರಿ 26 ಈ ಸಂವಿಧಾನ ನಮ್ಗೆ ಜಾರಿಗೆ ಬಂತು. ನಾವು ಪ್ರತಿ ವರ್ಷ ಈ ಜನವರಿ 26 ಆಚರಣೆ ಮಾಡ್ತೀವಿ ಕೇಳಿ ನನ್ನ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವೆಲ್ಲ ತೊಗೊಂಡು ನಿಮ್ಗೆ ಊಟದ ಜಿಲೇಬಿ ಕೊಡ್ತದ, ಊಟದ ತಿಂದು ಸೀದಾ ಮನೆಗೆ ಹೋಗ್ಬೇಕು. ಕಲಪ ಓಡಾಡು. ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಭಾರತ ಸಂವಿಧಾನ ರಚನೆಯಾಯಿತು. ಸಾವಿರಾರು ವರ್ಷಗಳ ಗುಲಾಮಗಿರಿಯ ಆಘಾತದಲ್ಲಿ ಸ್ವಾತಂತ್ರ್ಯ ಪಡೆದು ಗಣತಂತ್ರಕ್ಕೆ ಕಾಲಿಟ್ಟ ಸುದಿನ ಗಣರಾಜ್ಯೋತ್ಸವವನ್ನು ಗೌರವದಿಂದ ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತದೆ. ಪ್ರತಿಯೊಬ್ಬ ಭಾರತೀಯ ಕರ್ತವ್ಯವಾಗಿದೆ ಎಂದು ಹೇಳಲು ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಜೈ. ನನ್ನ ಸಾರ್ಥಕ ಓದುತ್ತೇನೆ. ಗಣರಾಜ್ಯೋತ್ಸವ ಎಲ್ಲರಿಗೆ ಜೈ ಜೈ ಬಾ. ಅತಿಥಿಗಳು ಹಾಗೂ ನನ್ನ ಸಹೋದರ ಇಂದು ತಮಗೆಲ್ಲ ತಿಳಿಸುತ್ತೆ ಯಾರು ಗಣರಾಜ್ಯೋತ್ಸವ ದಿನ. ಆದರೆ 1950 ಜನವರಿ 26 ಸಂವಿಧಾನ ಜಾರಿಗೆ ಬಂದಿತ್ತು. ಸಂವಿಧಾನದಲ್ಲಿ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಇಷ್ಟು ಹೇಳಿ ನನ್ನ ಬಗ್ಗೆ ಮುಗಿಸ್ತೇನೆ. ಜೈ ಜೈ ಭಾರತ್. ಜನವರಿ 26 ನಮ್ಮ ಗಣರಾಜ್ಯೋತ್ಸವ ದಿನ ಆಗಿದೆ. ನಮ್ಮ ಸಂವಿಧಾನ 26 ಜಾರಿಗೆ ಬಂದಿತ್ತು. ಇದಕ್ಕೆ ಶ್ರಮಿಸಿದ ಮಹಾನಾಯಕರನ್ನು ಗೌರವಿಸಲಾಗಿದೆ. ನನ್ನ ಎಲ್ಲ ಕೊಡ್ತೇನೆ, ಎಲ್ಲ ಹೆಮ್ಮೆ ಕೊಡ್ತೀನಿ. ಎಲ್ಲರೂ ಶಿಕ್ಷಕರು ಹಾಗೂ ನನ್ನ ಗೆಳತಿಯರೇ ಶುಭದಿನ ಹಾಗೂ ಗಣರಾಜ್ಯೋತ್ಸವ ಶುಭಾಶಯಗಳು. ನಮ್ಮ ಸಂವಿಧಾನ 1950 ಜನವರಿ 26 ಜಾರಿಗೆ ಬಂದಿದ್ದು ಸಂಭ್ರಮದಿಂದ ಜಾರಿಗೆ ಬಂದಿದೆ. ಇಂದು ನಾವು ಗಣರಾಜ್ಯೋತ್ಸವ ಆಚರಿಸಿ ಎಂದು ಹೇಳ್ತೀನಿ. ನನ್ನ ಪುಟ್ಟ ಭಾಷಣ ಮುಗಿಸುತ್ತೇನೆ. ಜೈ ಜೈ. ಎಲ್ಲ ಅಧ್ಯಕ್ಷ ನನ್ನ ಸಹಪಾಠಿ ನಿಮಗೆಲ್ಲ ಜನವರಿ 26 ಗಣರಾಜ್ಯೋತ್ಸವ ಶುಭಾಶಯಗಳು. ಪ್ರತಿ ವರ್ಷ ಜನವರಿ 26 ಆಚರಿಸುವ ದಿನಾಚರಣೆ ಭಾರತೀಯ ಸಂವಿಧಾನ ಜಾರಿಗೆ ಬಂದಿತ್ತು. ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣ ಮುಗಿಸುತ್ತೇನೆ. ಜೈ ಜೈ. ಸನ್ಮಾನ್ಯ ಅಧ್ಯಕ್ಷ ನಾರಾಯಣ ಅವರುಗಳ ಇಂದು ನಾನು ಗಣರಾಜ್ಯೋತ್ಸವ ಬಗ್ಗೆ ಮಾತುಗಳನ್ನು ಹೇಳುತ್ತೇನೆ. ನಮ್ಮ ದೇಶ ಮುಂದೆ ನಡೆಸಲು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಿದ್ದಾರೆ. ಅದರಲ್ಲಿ ಹಕ್ಕುಗಳು, ಕರ್ತವ್ಯಗಳು ಇವೆ. ಆ ಸಂವಿಧಾನ 1947 ಆಗಸ್ಟ್ 15 ಸ್ವಾತಂತ್ರ್ಯವಾಯಿತು. ಮುಂದೆ ನಮ್ಮ ದೇಶ ನಡೆಸಲು ಡಾಕ್ಟರ್ BR ಅಂಬೇಡ್ಕರ್ ಅವರು 1950
ಜನವರಿ 26 ಜಾರಿಗೆ ಬಂದಿತ್ತು. ಅಂದರೆ ಜನವರಿಗೆ ಆಚರಿಸಿತ್ತು. ಇಷ್ಟು ಹೇಳಿ ನನ್ನ ಸೂಚನೆ ಜೈ ಜೈ. ತೋಡ್ ಬರಿ ಕಡೆಗೆ ಹೋಗ್ಬೇಕು ನೀವು. ಹರಿಬಾರ್ದು ಹರಿಬಾರ್ದ ಹಾಳಿ ಬರೀ ಹಾಳೆ ಹರಿತೀರಿ ನೋಡಿ ನೀವೆಲ್ಲ. ಚಂದ ಬರ್ರಿ ಇಟ್ಕೋರಿ, ಹಾಳಿ ಹರಿಬೇಡ್ರಿ. ನೋಡ್ರಿ ಮುಂದಿನ ಒಂದು ಹಾಳಿ ಹರಿತೀರಿ, ಹಿಂದಿನೆಲ್ಲ ಕಿತ್ಕೋತ ಹೋತಾವು. ಹಾಳಿ ಒಟ್ಟ ಹರಿಬೇಡ್ರಿ ನೋಡು. ಜೆಂಡಾ ತಳ ಹೋಗಿಬಾರ್ದು ಮಲ್ಯ. ಎಣ್ಣೆ ತಗೋರಿ ಕೈಯಾಗದು. ಕುಂದ್ರು ಸಾಲ ಬರೀ ಒಬ್ಬರು ಎಲ್ಲರಿಗೂ ಕೊಡ್ತಾರ ಅವ್ರ ತೋಳ್ ಪೈದ. ನೀವು ಲೇಟ್ ಮಾಡಿದ್ರ ತಂಗಿ ಇಟ್ಟೊಟ್ಟಿಗೆ ಎಲ್ಲ ಆದಲ್ಲ ಕೈ ಬರ ನೋಡು ಅವ್ರಿಗೆ ಕೊಟ್ಟೋಗಲ್ಲ. ಇಲ್ಲೊಂದು 3 ಮಂದಿ ಯಾರು ಬರ್ರಿ ಇಲ್ಲಿ ಬರ ಅವ್ರೊಂದಿಬ್ರು ಡ್ಯಾನ್ಸ್ ಕೊಡ್ರಿ. ಊಟ ಮಾಡಕತ್ತೀರಿ ಕನ್ನ ಮಗ ನಾನು ನಾಳೆ ಬಾ.